ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರೈತರ ಜಮೀನಿಗೆ ಅಡ್ಡ ಪಡಿಸ್ತಾ ಇದ್ದಾರೆ ಭೂ ಮಾಲೀಕರು. ಎಲ್ಲಿ ಹೋಯ್ತು ನಮ್ಮ ಹೊಲ, ನಮ್ಮ ದಾರಿ ಯೋಜನೆ ಎಂಬುದಾಗಿ ಈಗ ಪ್ರಶ್ನೆ ಹುಟ್ಟುತ್ತಾ ಇರುವಂತದ್ದು. ಸರ್ಕಾರದ ಯೋಜನೆಯನ್ನ ಗಾಳಿಗೆ ತೂರಿದ ಜಮೀನ್ದಾರರು. ಶಿಡ್ಲಘಟ್ಟ ತಾಲೂಕಿನ ಶಾಂತಿ ಹೋಬಳಿಯ ಕಾಮನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಧಿಕಾರಿಗಳ ನಿರ್ಲಕ್ಷ್ಯತನ, ಅಸ್ಪೃಶ್ಯತೆಗೆ ಪ್ರಚೋದನೆಯನ್ನ ನೀಡಲಾಗ್ತಾ ಇದೆ. ರಾಜಕಾಲುವೆ ಒತ್ತುವರಿ ಮಾಡಿದ್ರು ಕಂಡು ಕಾಣದ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಾ ಇರುವಂತದ್ದು. ಬದುಕಲು ಸರ್ಕಾರ ಜಮೀನನ್ನ ಕೊಟ್ರು, ದಾರಿ ಇಲ್ಲದ ಜಮೀನು ಎಂಬಂತೆ ಕಂಡು ಬರ್ತಾ ಇರುವಂತದ್ದು. ರೈತರ ಜಮೀನಿಗೆ ಅಡ್ಡ ಪಡಿಸ್ತಾ ಇದ್ದಾರೆ ಭೂ ಮಾಲೀಕರು ಎಂಬ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ನೀಡ್ತಾ ಇರುವಂತದ್ದು. ಎಲ್ಲಿ ಹೋಯ್ತು ನಮ್ಮ ಹೊಲ, ನಮ್ಮ ದಾರಿ ಯೋಜನೆ ಎಂಬುದಾಗಿ ಈಗ ಪ್ರಶ್ನೆ ಹುಟ್ಕೊಳ್ತಾ ಇರುವಂತದ್ದು. ಸರ್ಕಾರದ ಯೋಜನೆಯನ್ನ ಗಾಳಿಗೆ ತೂರಿದ ಜಮೀನ್ದಾರರು. ಶಿಡ್ಲಘಟ್ಟ ತಾಲೂಕಿನ ಶಾಂತಿ ಹೋಬಳಿಯ ಕಾಮನಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಅಧಿಕಾರಿಗಳ ನಿರ್ಲಕ್ಷ್ಯತನ, ಅಸ್ಪೃಶ್ಯತೆಗೆ ಪ್ರಚೋದನೆಯನ್ನ ನೀಡಲಾಗ್ತಾ ಇದೆ. ಬದುಕಲು ಸರ್ಕಾರ ಜಮೀನನ್ನ ಕೊಟ್ರು, ದಾರಿ ಇಲ್ಲದ ಜಮೀನು. ರೈತರ ಜಮೀನಿಗೆ ಭೂ ಮಾಲೀಕರು ಅಡ್ಡಪಡಿಸ್ತಾ ಇದ್ದಾರೆ. ಎಲ್ಲಿ ಹೋಯ್ತು ನಮ್ಮ ಹೊಲ, ನಮ್ಮ ದಾರಿ ಯೋಜನೆ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸರ್ಕಾರದ ಯೋಜನೆಯನ್ನ ಗಾಳಿಗೆ ಜಮೀನ್ದಾರರು ತೂರಿರುವಂತದ್ದು. ಶಿಡ್ಲಘಟ್ಟ ತಾಲೂಕಿನ ಶಾಂತಿ ಹೋಬಳಿಯ ಕಾಮನಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ಕಂಡು ಬರ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಒಂದು ರೀತಿಯಲ್ಲಿ ಅಸ್ಪೃಶ್ಯತೆಗೆ ಪ್ರಚೋದನೆಯನ್ನ ನೀಡಲಾಗ್ತಾ ಇದೆ. ರಾಜಕಾಲುವೆ ಒತ್ತುವರಿ ಮಾಡಿದ್ರು ಕಂಡು ಕಾಣದ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಬದುಕಲು ಸರ್ಕಾರ ಜಮೀನನ್ನ ಕೊಟ್ಟಿದ್ರು, ಒಂದು ರೀತಿಯಲ್ಲಿ ದಾರಿ ಇಲ್ಲದ ಜಮೀನನ್ನ ಕೊಡಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಶಾಂತಿ ಹೋಬಳಿಯ ಕಾಮನಹಳ್ಳಿ ರೈತರ ಜಮೀನಿಗೆ ಭೂ ಮಾಲೀಕರು ಅಡ್ಡಿಪಡಿಸ್ತಾ ಇರುವಂತಹ ಆರೋಪ ಕೇಳಿ ಬಂದಿದೆ. ನಮ್ಮ ಹೊಲ ನಮ್ಮ ದಾರಿ ಎಂಬ ಸರ್ಕಾರದ ಯೋಜನೆಯನ್ನ ಜಮೀನ್ದಾರರು ಗಾಳಿಗೆ ತೂರಿದ ರೀತಿ ಗೋಚರವಾಗ್ತಾ ಇದೆ. ಹಳ್ಳಿಯ ರಾಜಕಾಲುವೆಯನ್ನ ಒತ್ತುವರಿ ಮಾಡಿದ್ದಲ್ಲದೆ ಮುಂದಿನ ಜಮೀನುಗಳ ದಾರಿಗೆ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬೇಕೇ ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ದಾರಿ ಬೇಕು, ಬೇಕೇ ಬೇಕು, ಹೊಲಕ್ಕೆ ದಾರಿ ಬೇಕು, ಬೇಕೇ ಬೇಕು, ಹೊಲಕ್ಕೆ ದಾರಿ ಬೇಕು. ಬೇಕೇ ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ದಾರಿ ಬೇಕು, ಬೇಕೇ ಬೇಕು, ಹೊಲಕ್ಕೆ ದಾರಿ ಬೇಕು, ಬೇಕೇ ಬೇಕು, ಹೊಲಕ್ಕೆ ದಾರಿ ಬೇಕು.
ಬೇಕು ಬೇಕೇ ಬೇಕು ರಸ್ತೆ ಬೇಕು ಬೇಕೇ ಬೇಕು ದಾರಿ ಬೇಕು ಬೇಕೇ ಬೇಕು ಹೊಲಕ್ಕೆ ದಾರಿ ಬೇಕು ಬೇಕೇ ಬೇಕು ಹೊಲಕ್ಕೆ ದಾರಿ ಬೇಕು ಬೇಕು ಬೇಕೇ ಬೇಕು ರಸ್ತೆ ಬೇಕು ಬೇಕೇ ಬೇಕು ದಾರಿ ಬೇಕು ಬೇಕೇ ಬೇಕು ಹೊಲಕ್ಕೆ ದಾರಿ ಬೇಕು ಬೇಕೇ ಬೇಕು ಹೊಲಕ್ಕೆ ದಾರಿ ಬೇಕು ರೈತರ ಜಮೀನಿಗೆ ಭೂ ಮಾಲೀಕರು ಅಡ್ಡಿಪಡಿಸ್ತಾ ಇದ್ದಾರೆ. ಎಲ್ಲಿ ಹೋಯ್ತು ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಎಂಬುದಾಗಿ ಈಗ ರೈತರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಸರ್ಕಾರದ ಯೋಜನೆಯನ್ನ ಜಮೀನ್ದಾರರು ಗಾಳಿಗೆ ತೂರ್ತಾ ಇದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಶಾಂತಿ ಹೋಬಳಿಯ ಕಾಮನಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ಕಂಡು ಬಂದಿರುವಂತದ್ದು. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಮತ್ತೆ ಅಸ್ಪೃಶ್ಯತೆಗೆ ಪ್ರಚೋದನೆಯನ್ನ ನೀಡಲಾಗ್ತಾ ಇದೆ. ರಾಜಕಾಲುವೆ ಒತ್ತುವರೆ ಮಾಡಿದ್ರು ಕಂಡು ಕಾಣದ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಇನ್ನು ಬದುಕಲು ಸರ್ಕಾರ ಜಮೀನನ್ನ ಕೊಟ್ಟಿದ್ರು, ದಾರಿಯನ್ನ ಕೊಟ್ಟಿಲ್ಲ. ಏನು ಶಿಡ್ಲಘಟ್ಟ ತಾಲೂಕಿನ ಶಾಂತಿ ಹೋಬಳಿಯ ಕಾಮನಹಳ್ಳಿ ರೈತರ ಜಮೀನಿಗೆ ಭೂ ಮಾಲೀಕರು ಅಡ್ಡಿಪಡಿಸ್ತಾ ಇದ್ದಾರೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಹೊಲ ನಮ್ಮ ದಾರಿ ಎಂಬ ಸರ್ಕಾರದ ಯೋಜನೆಯನ್ನ ಜಮೀನ್ದಾರರು ಒಂದು ರೀತಿಯಲ್ಲಿ ಗಾಳಿಗೆ ತೂರಿರುವಂತದ್ದು. ಶಿಡ್ಲಘಟ್ಟ ಹಳ್ಳಿಯ ರಾಜಕಾಲುವೆಯನ್ನ ಒತ್ತುವರಿ ಮಾಡಿದ್ದಲ್ಲದೆ ಮುಂದಿನ ಜಮೀನುಗಳ ದಾರಿಗೆ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬೇಕೇ ಬೇಕು ರಸ್ತೆ ಬೇಕು ಬೇಕೇ ಬೇಕು ದಾರಿ ಬೇಕು ಬೇಕೇ ಬೇಕು ಹೊಲಕ್ಕೆ ದಾರಿ ಬೇಕು ಬೇಕೇ ಬೇಕು ಹೊಲಕ್ಕೆ ದಾರಿ ಬೇಕು ಬೇಕು ಬೇಕೇ ಬೇಕು ರಸ್ತೆ ಬೇಕು ಬೇಕೇ ಬೇಕು ದಾರಿ ಬೇಕು ಬೇಕೇ ಬೇಕು ಹೊಲಕ್ಕೆ ದಾರಿ ಬೇಕು ಬೇಕೇ ಬೇಕು ಹೊಲಕ್ಕೆ ದಾರಿ ಬೇಕು ಬೇಕು ಬೇಕೇ ಬೇಕು ರಸ್ತೆ ಬೇಕು ಬೇಕೇ ಬೇಕು ದಾರಿ ಬೇಕು ಬೇಕೇ ಬೇಕು ಹೊಲಕ್ಕೆ ದಾರಿ ಬೇಕು ಬೇಕೇ ಬೇಕು ಹೊಲಕ್ಕೆ ದಾರಿ ಬೇಕು ಭೂ ಮಾಲೀಕರು ರೈತರ ಜಮೀನಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ನಾರಾಯಣ ಸ್ವಾಮಿ.
ಎಸ್ ನಾರಾಯಣ ಸ್ವಾಮಿ ಏನು ನೋಡ್ತಾ ಇದ್ವಿ ಈಗ ರೈತರ ಜಮೀನಿಗೆ ಒಂದು ರೀತಿಯಲ್ಲಿ ಭೂ ಮಾಲೀಕರು ಅಡ್ಡಿ ಪಡಿಸ್ತಾ ಇದ್ದಾರೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ ಸಮಿತಿ ಈಗ ಅಲ್ಲಿ ಜಮೀನಿಗೆ ಇನ್ನೊಂದು ಜಮೀನಿಗೆ ಕೃಷಿ ಚಟುವಟಿಕೆಗಳು ಮಾಡಕ್ಕೆ ಹೋಗ್ಬೇಕು ಅಂತಂದ್ರೆ ಬೇರೊಬ್ಬರ ಒಂದು ಜಮೀನಲ್ಲಿ ಸುಮಾರು ಒಂದು 90 ವರ್ಷಗಳಿಂದ ಹೋಗಿ ಬರ್ತಾ ಇದ್ರು. ಆದ್ರೆ ಅವರು ದಿಢೀರ್ನೆ ಕಲ್ಲುಕುಚ್ಚಿಗಳು ಹಾಕಿರೋದ್ರಿಂದಾಗಿ ನಂತರ ರಾಜಕಾಲುವೆಯನ್ನ ಅನುಸರಿಸಿ ಅವರು ತಮ್ಮ ಜಮೀನುಗಳಿಗೆ ಹೋಗುವಂತ ವ್ಯವಸ್ಥೆ ಆಗ್ತಿತ್ತು. ಆದ್ರೆ ಅಲ್ಲಿನ ಬಲಾಢ್ಯರು ಮತ್ತು ನೆಕ್ಸ್ಟ್ ಪ್ರಭಾವಿಗಳು ಈ ಒಂದು ಏನು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ನೀಲಗಿರಿ ಸಸಿಗಳನ್ನ ಹಾಕುವ ಮುಖಾಂತರವಾಗಿ ತಮ್ಮ ದರ್ಪವನ್ನು ಮೆರೆದಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಜಮೀನುಗಳಿಗೆ ಕೃಷಿ ಚಟುವಟಿಕೆಗಳಿಗೆ ಹೋಗ್ಬೇಕು, ದನಕರ ಮತ್ತೆ ಎತ್ತುಗಳನ್ನ ಹೊಡ್ಕೊಂಡೋಗಿ ನೇಗ್ಲು ಎತ್ಕೊಂಡೋಗಿ ಉಳುಮೆ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ತುಂಬಾ ಗಿಡಗಂಟೆಗಳು ಬೆಳೆದು ಅಲ್ಲಿ ದಾರಿನೇ ಅವ್ಯವಸ್ಥೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರು. ಸತತ 3 ವರ್ಷಗಳಿಂದ ದೂರನ್ನ ನೀಡಿದ್ರು. ಪರಿಶೀಲನೆ ಮಾಡಲಾಗದೆ ಅವರು ಮೀನಮೇಷ ಎಣಿಸ್ತಾ ಇದ್ದಾರೆ. ಯಾಕೋ ಏನೋ ಪ್ರಭಾವಿಗಳ ಒತ್ತಡಕ್ಕೆ ಒಳಗಾಗಿ ಅಧಿಕಾರಿಗಳಿಗೆ ಮಾಡ್ತಾ ಇದ್ದಾರೆ ಏನೋ ಅನ್ನೋದು ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಅನ್ನಿಸ್ತಿದೆ. ಓಕೆ, ಅಂದ್ರೆ ಎಷ್ಟು ದಿನದಿಂದ ಈ ರೀತಿ ನಡೀತಾ ಇದೆ? ಏನಕ್ಕೋಸ್ಕರ ಸಡನ್ ಆಗಿ ಈ ರೀತಿ ಭೂ ಮಾಲೀಕರು ವರ್ತಿಸ್ತಾ ಇದ್ದಾರೆ? ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಅಲ್ಲಿ ಸಾರ್ವಜನಿಕರು ಹೇಳೋ ಮುಖಾಂತರ ಏನು ಅಂತಂದ್ರೆ ಏನು ಮೇಲ್ವರ್ಗದ ಜನರಾಗಿರ್ತಕ್ಕಂಥ ಪ್ರಭಾವಿಗಳು ಕೆಳವರ್ಗದ ಜನರು ಏನು ಕರೆಕ್ಟ್ ಆಗಿರ್ತಕ್ಕಂಥ ಬಟ್ಟೆ ಬರೆ ಹಾಕೊಂಡು ಚೆನ್ನಾಗಿ ವಿದ್ಯಾವಂತರಾಗಿ ಇರೋದಕ್ಕೆ ಅವ್ರು ಸಹಿಸದೆ ಈ ರೀತಿಯಾದಂತ ರೀತಿಯಲ್ಲಿ ನಡವಳಿಕೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಅನ್ನಿಸ್ತಿಲ್ಲಿ. ಸೊ ಇವರು ಏನು ಇನ್ನೊಬ್ಬರ ಅವರ ಒಂದು ಜಮೀನಿನಲ್ಲಿ ಕೆಲಸ ಕಾರ್ಯ ಮಾಡಕ್ಕೆ ಹೋಗದೆ ಇದ್ದಾಗ ಮತ್ತೆ ಅವ್ರು ಕೂಲಿಗೆ ಕರೆದಾಗ ಹೋಗದೆ ಇದ್ದಾಗ ಇವರ ಒಂದು ಭೂಮಿಯಲ್ಲಿ ಕೆಲಸ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಒಂದು ಹೊಟ್ಟೆವರಿಗೆ ಮತ್ತೆ ನೆಕ್ಸ್ಟ್ ಆ ಒಂದು ವಿಚಾರಗಳಿಗೆ ಈ ತರದ ಒಂದು ಖ್ಯಾತೆ ತೆಗೆದು ತಮ್ಮ ರಾಜಕೀಯ ಪ್ರಭಾವಗಳನ್ನ ಬಳಸ್ಕೊಂಡು ಮತ್ತೆ ಇವರು ಯಾವುದೇ ಒಂದು ಸರ್ಕಾರಿ ಜಮೀನು ಇದ್ರೂನು ಪ್ರಭಾವಿಗಳು ಅದನ್ನ ಒತ್ತುವರಿ ಮಾಡ್ಕೊಂಡ್ರೆ ಇವ್ರು ಸಪೋರ್ಟ್ ಮಾಡ್ಬೇಕಂತೆ ಸಾಮಾನ್ಯ ಜನರು ಮತ್ತೆ ಕೂಲಿ ಕಾರ್ಮಿಕರು. ಇವ್ರಿಗೆ ಏನು ಬೇಡ. ಯಾಕೆ ಅಂತಂದ್ರೆ ಇವರು ಸುಮಾರು ವರ್ಷಗಳಿಂದ ಇವರು ಜೀತದಾಳು ಆಗಿಯೇ ಇರ್ಬೇಕಾಗಿದೆ. ಸೊ ಈ ತರದ ಒಂದು ಸನ್ನಿವೇಶಗಳು ಮತ್ತೆ ಅಧಿಕಾರ ದರ್ಪ ಅವ್ರ ಮೇಲೆ ಹೇರೋ ಮುಖಾಂತರವಾಗಿ ಸಮಾಜದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ಮಾನ್ಯತೆ ಸಿಗದೆ ಇರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರ ಇವರಿಗೆ ಭೂಮಿ ಮಂಜೂರು ಮಾಡಿದ್ರು, ಸ್ವಾವಲಂಬಿಗಳಾಗಿ ಬದುಕಿ ಅಂತ ಮಾಡಿದ್ರು, ಆದ್ರೆ ಇವರು ಸ್ವಾವಲಂಬಿ ಆಗೋದಕ್ಕೆ ಇನ್ನೊಬ್ಬರ ಒಂದು ಜಮೀನಲ್ಲಿ ಇವರು ದಾರಿ ಹಾದು ಹೋಗಿರೋದ್ರಿಂದ ನಮ್ಮ ಹತ್ರನೇ ಬರ್ಲೇಬೇಕು, ನಾವು ಹೇಳ್ದಾಗ ಕೇಳಲೇಬೇಕು ಅನ್ನೋ ಒಂದು ದರ್ಪವನ್ನ ಈ ಏನು ಕೆಳವರ್ಗದ ಜನರಾಗಿರ್ತಕ್ಕಂಥ ಸಾರ್ವಜನಿಕರ ಮೇಲೆ ಹೇರ್ತಾ ಇದ್ದಾರೆ. ಧನ್ಯವಾದಗಳು ನಾರಾಯಣ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ರೈತರ ಜಮೀನಿಗೆ ಒಂದು ರೀತಿಯಲ್ಲಿ ಭೂ ಮಾಲೀಕರು ಅಡ್ಡಿಪಡಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈಗ ರೈತರು ಎಲ್ಲಿ ಹೋಯ್ತು ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಎಂಬುದಾಗಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಸರ್ಕಾರದ ಯೋಜನೆಯನ್ನ ಇಲ್ಲಿನ ಜಮೀನ್ದಾರರು ಇನ್ನು ಶಿಡ್ಲಘಟ್ಟ ತಾಲೂಕಿನ ಶಾಂತಿ ಹೋಬಳಿಯ ಕಾಮನಹಳ್ಳಿ ಗ್ರಾಮದ ಜಮೀನ್ದಾರರು ಗಾಳಿಗೆ ತೂರಿರುವಂತದ್ದು. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಈಗ ಮತ್ತೆ ಅಸ್ಪೃಶ್ಯತೆಗೆ ಪ್ರಚೋದನೆಯನ್ನ ನೀಡಲಾಗ್ತಾ ಇದೆಯಾ ಎಂಬುದಾಗಿ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಬೇಕು ಹೊಲಕ್ಕೆ ದಾರಿ ಬೇಕು, ಬೇಕೇ ಬೇಕು, ಹೊಲಕ್ಕೆ ದಾರಿ ಬೇಕು. ಬೇಕೇ ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ದಾರಿ ಬೇಕು, ಬೇಕೇ ಬೇಕು, ಹೊಲಕ್ಕೆ ದಾರಿ ಬೇಕು, ಬೇಕೇ ಬೇಕು, ಹೊಲಕ್ಕೆ ದಾರಿ ಬೇಕು.
ರೈತರ ಜಮೀನಿಗೆ ಭೂ ಮಾಲೀಕರು ಅಡ್ಡಿಪಡಿಸ್ತಾ ಇದ್ದಾರೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ಅಲ್ಲಿನ ನೊಂದ ಫಲಾನುಭವಿ ನರೇಂದ್ರ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ನರೇಂದ್ರ ಅವರೇ, ನೋಡ್ತಾ ಇದ್ವಿ ಈಗ ಒಂದ್ ರೀತಿಯಲ್ಲಿ ಭೂ ಮಾಲೀಕರು ಜಮೀನಿಗೆ ಹೋಗ್ಲಿಕ್ಕೆ ರೈತರಿಗೆ ಅಡ್ಡ ಪಡಿಸ್ತಾ ಇದ್ದಾರೆ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್, ಇದು ನಮ್ಮ ಊರು ಸಿದ್ರಘಟ್ಟ ತಾಲೂಕು ತಾಲೂಕು ಹೋಬಳಿಯ ಕಾಮನಹಳ್ಳಿ ಗ್ರಾಮ. ಇದರಲ್ಲಿ ಸರ್ವೆ ನಂಬರ್ 11ರಲ್ಲಿ ನಾವು 14 ಫೆಬ್ರವರಿ 2022ರಿಂದ ನಾವು ತಹಸೀಲ್ದಾರ್ ಹತ್ರ ಮನವಿ ಮಾಡಿದ್ದೇವೆ. ಈ ತರ ನಮ್ಗೆ ದಾರಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಸತತ 3 ವರ್ಷಗಳ ಕಾಲ ಹೋರಾಟ ನಡೆಸಿದ್ರು ಇದುವರೆಗೂ ತಹಸೀಲ್ದಾರ್ ಬಂದು ಅದನ್ನ ಇದು ಮಾಡಿಲ್ಲ. ಸೊ ಇದ್ರ ಬಗ್ಗೆ ರೀಸೆಂಟ್ ಆಗಿ ಸರ್ವೇಯರ್ ಸರ್ ಬಂದು ಒಂದು ಚೆಕ್ ಕಾಪಿ ಗುರುತಿಸಿ ರೆಡಿ ಮಾಡಿದ್ರು. ಅದು ಹೆಂಗಿದ್ರೆ, ನಾವು ನಿಮ್ ಹೊಲಕ್ಕೆ ದಾರಿ ಇಲ್ಲಪ್ಪ, ಯಾವ ಕಡೆ ಇದ್ ಮಾಡಿಲ್ಲ, ದಾರಿ ಇಲ್ಲ, ಅದಕ್ಕೆ ನಾವು ಬೇರೆ ಒಂದು ಕಾಲುವೆ ಒಂದಿದೆ ನಿಮ್ಮ ಒಂದು ಜಮೀನ್ ಪಕ್ಕದಲ್ಲಿ, ಆ ಕಾಲುವೆಯಲ್ಲಿ ನಿಮ್ಗೆ ದಾರಿ ಬಿಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ಸರ್ವೆ ಹೆಚ್ಚು ಮಾಡ್ಕೊಂಡು ಹೋದ್ರು. ಮತ್ತೆ ಇವಾಗ ಈ ಭೂ ಮಾಲೀಕರು ಸುತ್ತಮುತ್ತಲು ಜಮೀನಿರೋರ್ದು ಅವ್ರದ್ದೇ ಭೂ ಮಾಲೀಕರದೆ, ಆದ್ರೆ ಈ ಭೂ ಮಾಲೀಕರು ಇವ್ರನ್ನ ಈ ಒಂದು ಎಸ್ ಅವ್ರನ್ನ ಮೇಲೆ ತರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ತರ ಅಸ್ಪೃಶ್ಯತೆ ತೋರಿಸ್ತಿದ್ದಾರೆ. ಅದ್ರ ಸ್ವರೂಪ ಬೇರೆ ತರ ಇದೆ ಅಸ್ಪೃಶ್ಯತೆದು. ಈ ರೀತಿ ನಮ್ ಬರಬಾರ್ದು ಅನ್ನೋದ್ರಲ್ಲಿ ಅಲ್ಲೇ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಈ ಒಂದು ರಾಜಕಾಲುವೆಯಲ್ಲಿ ಇದು ನೀಲಗಿರಿ ಸಸಿಗಳನ್ನ ಹಾಕಿದ್ದಾರೆ. ಅದನ್ನ ತೆರವುಗೊಳಿಸಿ ಅಂತ ಪಂಚಾಯತಿಂದ ಕೂಡ ನಾವು ಪರ್ಮಿಷನ್ ತಗೊಂಡ್ ಬಂದು ಎಲ್ಲಾ ಮಾಡಿದ್ರು ಯಾವುದೇ ಇದುವರೆಗೂ ಪ್ರಯೋಜನ ಆಗಿಲ್ಲ. ಇದ್ರ ಬಗ್ಗೆ ಸುಮಾರು ಸಂಘಟನೆಗಳು ಸೇರಿ ಬೇರೆ ಬೇರೆ ನಾವು ಎಲ್ಲ ಸೇರಿ ಸುಮಾರು ಸತಿ ತಹಸೀಲ್ದಾರ್ ಹತ್ರ ಮನವಿ ಮಾಡಿದ್ರು. ನಾವು ಬರ್ತೀವಿ, ಅಲ್ಲಿ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಅಲ್ಲಿಗೆ ಸ್ಟಾಪ್ ಆಗಿದ್ದಾರೆ. ಬಟ್ ಯಾರು ಈ ತರ ಬಂದು ಇದ್ ಮಾಡಿಲ್ಲ. ರೆವಿನ್ಯೂ ಆಫೀಸರ್ ಸಹ ಈಗ ಬಂದು ನಿನ್ನೆ ಒಂದ್ ದಿವಸ ಬಂದ್ರು. ರೆವಿನ್ಯೂ ಆಫೀಸರ್ ಸರ್ವೇಯರ್ ಬಂದು ನೋಡಿ ಅವ್ರಿಗೆ ಹೇಳಿದ್ರೆ ನಾವು ಬಿಡಲ್ಲ ಅಂತ ಹೇಳಿ ಅವರು ಜಾಸ್ತಿ ಅವ್ರ ಮೇಲೆನೆ ಅವಾಜ್ ಹಾಕೊಂಡು ಅವ್ರ ಮೇಲೆನೆ ವಿರುದ್ಧವಾಗಿ ಮಾತಾಡ್ತಾರೆ. ನಟರಾಜ್ ಎಂಬ ವ್ಯಕ್ತಿ ಅವರ ಒಂದು ಜಮೀನ್ ಪಕ್ಕದಲ್ಲಿ ಹೋಗ್ತಿದ್ವಿ ನಾವು. ಸುಮಾರು 96 ವರ್ಷಗಳ ಹಿಂದಿನಿಂದ ಅಲ್ಲೇ ಹೋಗ್ತಿದ್ದು. ಬಟ್ ಅದು ನಕಾಶೆಯಲ್ಲಿ ತೋರಿಸ್ಲಿಲ್ಲ ಅಂತ ಹೇಳಿ ಸರ್ವೇಯರ್ ಎಲ್ಲ ಹೇಳಿದ್ರು. ಸರಿ, ನಮ್ಗೇನೋ ಎಲ್ಲೋ ಒಂದ್ ಕಡೆ ಜಾಗ ಹುಡ್ಕೊಡಿ ಅಂದಿದ್ದಕ್ಕೆ ರಾಜಕಾರಣದಲ್ಲಿ ಇದ್ರೆ ಅದನ್ನು ಅಡ್ಡಿಪಡಿಸಿದ್ದಾರೆ, ಅದನ್ನು ಇದ್ ಮಾಡ್ತಿಲ್ಲ. ಸರ್ಕಾರಗಳು ಮತ್ತೆ ಅಧಿಕಾರಿಗಳಿಗೆ ಈ ಒಂದು ಸಮನ್ವಯ ಕೊರತೆಯಿಂದ ಕಾಮನ್ ಪೀಪಲ್ಗೆ ಯಾರಿಗೂ ನ್ಯಾಯ ಸಿಗ್ತಿಲ್ಲ. ಇದ್ರ ಬಗ್ಗೆ ನಾವು ಎಷ್ಟೇ ನಾವು ಮನವಿ ಮಾಡಿದ್ರು ಈ ಅಧಿಕಾರಿಗಳಲ್ಲಿ ಯಾಕೆ ಈ ಒಂದು ಗೊಂದಲ, ಯಾಕೆ ಈ ಒಂದು ಅಂದ್ರೆ ಕಾಮನ್ ಮ್ಯಾನ್ ರೈತರು ಅಂದ್ರೆ ಯಾಕೆ ಇಷ್ಟೊಂದು ಕೀಲರ್ ಯಾಕೆ ಅಂತ ನಮ್ಮ ಒಂದು ಕ್ವಶನ್ ಆಗ್ಬಿಟ್ಟಿದೆ ನಮ್ಗೆ. ಹೌದು, ಯಾಕಂದ್ರೆ ಈಗ ಒಂದ್ ರೀತಿಯಲ್ಲಿ ಭೂ ಮಾಲೀಕರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ತಾವು ತಮ್ಮ ಜಮೀನಿಗೆ ಹೋಗ್ಬಾರದು ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿರುವ ಅಧಿಕಾರಿಗಳು ತಬುಗಳನ್ನ ಹೇಳ್ಕೊಂಡು ಹಿಂಗೆ ಕಾಲ ಕಲಿಯುತ್ತಿದ್ದಾರೆ 3 ವರ್ಷಗಳಿಂದ. ಅಂದ್ರೆ ಯಾವ ರೀತಿ ಇವರು ಒಂದು ಶೋಷಣೆ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ನೀವೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ನೀವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅಲ್ಲಿ ಸಂಬಂಧಪಟ್ಟಂತಹ ಕೃಷಿ ಇಲಾಖೆ ಅಧಿಕಾರಿಗಳು ಅವರೆಲ್ಲರ ಗಮನಕ್ಕೆ ತಂದಿದ್ದೀರಾ ಈ ರೀತಿ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಎಂಬುದಾಗಿ? ನಾವು ಗ್ರಾಮ ಪಂಚಾಯತಿವರೆಗೂ ಗ್ರಾಮ ಪಂಚಾಯತ್ ಅವರ ಒಂದು ಅವಗಾಹನೆಗೂ ತಂದಿದ್ದೀವಿ, ರೆವೆನ್ಯೂ ಕಂದಾಯ ಇಲಾಖೆಯವರ ಅವಗಾಹನೆಗೂ ತಂದಿದ್ದೀವಿ, ಮತ್ತೆ ತಹಸೀಲ್ದಾರ್ ಅವರ ಅವಗಾಹನೆಗೂ ತಂದಿದ್ದೀವಿ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಇದನ್ನ ತಂದಿದ್ದೀವಿ. ಈಗ ನೀವು ಇಷ್ಟೆಲ್ಲ ಅಧಿಕಾರಿಗಳ ಹೆಸರುಗಳು ಹೇಳ್ತಾ ಇದ್ರಿ, ಆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅಧಿಕಾರಿಗಳು ಏನಂತ ಹೇಳಿದ್ರು? ಅಲ್ಲಿಂದ ಏನಾದ್ರು ಉತ್ತರಗಳು ಬಂದಿದ್ಯಾ? ಅಲ್ಲಿಂದ ಯಾವುದೇ ರೀತಿ ನಮ್ಗೆ ರಿಪ್ಲೈಗಳು ಬಂದಿಲ್ಲ ಸರ್. ಅಲ್ಲ, ಒಂದ್ ರೀತಿಯಲ್ಲಿ ಈಗ ನಾವು 21ನೇ ಶತಮಾನದಲ್ಲಿದ್ದೀವಿ, ಇನ್ನೂ ಒಂದ್ ರೀತಿಯಲ್ಲಿ ಅಸ್ಪೃಶ್ಯತೆಗೆ ಮತ್ತೆ ದಾರಿ ಮಾಡಿಕೊಡೋ ತರ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಗೊತ್ತಾದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಅಧಿಕಾರಿಗಳು ಅದೇ ಸರ್ ಸಭೆಗಳನ್ನ ಮಾಡ್ಕೊಂಡು ಬರ್ತೀವಿ, ನಾವು ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಅಲ್ಲಿಂದ ಜಾರ್ಕೊಳ್ಳುವ ಒಂದು ಪ್ರಯತ್ನದಲ್ಲಿದ್ದಾರೆ. ಬಟ್
ಈ ಒಂದು ಪ್ರಾಬ್ಲಮ್ ನ ಕಾಮನ್ ಪೀಪಲ್ ಗೆ ಎಲ್ಲಿ ಸರ್ ನ್ಯಾಯ ಸಿಗುತ್ತೆ? ಸರ್ಕಾರಗಳು ಮತ್ತೆ ಸರ್ಕಾರಗಳು ಜಮೀನ್ ಕೊಡ್ತವೆ, ಹ್ಮ್ ಬಟ್ ದಾರಿ ಇಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಏನಾದ್ರು ನಮ್ಗೆ ಇನ್ವೆಸ್ಟ್ ಆಗುತ್ತಾ ಹೋಗ್ಲಿ? ಹೌದು. ಇದ್ರಲ್ಲಿ ಮತ್ತೆ ಗ್ರಾಮ ಪಂಚಾಯತಿ ಅವಗಾಹನೆ ತಂದು ನಮ್ಮ ರಸ್ತೆ ಯೋಜನೆಯಲ್ಲಿ ಕೂಡ ನಾವು ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಹ್ಮ್ ಹ್ಮ್ ಬಟ್ ಯಾವ್ದ್ರಿಂದನೂ ನಮ್ಗೆ ಸರ್ಕಾರ ಆಗ್ಲಿ ಯಾವ್ದ್ರಿಂದ ನಮ್ಗೆ ಒಂದು ಸೌಲಭ್ಯ ಏನೋ ಒಂದು ಫೆಸಿಲಿಟಿ ಸಿಕ್ತಿಲ್ಲ. ಓಕೆ. ಯಾವ ರೀತಿ ಬಗೆಹರಿಸಬೇಕಂತ ಗೊತ್ತಾದ ಪಕ್ಷದಲ್ಲಿ ನಾವು ಈ ಒಂದು ಫೆಸಿಲಿಟಿ ಎಲ್ಲ ಇದ್ ಮಾಡಿದ್ವಿ. ಓಕೆ, ಹಾಗಾದ್ರೆ ಈಗ ಏನು ಇಷ್ಟೊಂದು ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ತಾವು ಹೇಳ್ತಾ ಇದ್ರಿ, ಅಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ಏನಾದ್ರೂ ತಂದಿದ್ದೀರಾ? ಯಾಕಂದ್ರೆ ಇಷ್ಟೆಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಅಲ್ಲಿನ ಭೂಮಾಲೀಕರು ಒಂದ್ ರೀತಿಯ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಅಂದ್ಮೇಲೆ ಇದ್ರ ಹಿಂದೆ ಏನಾದ್ರೂ ಯಾರಾದ್ರೂ ರಾಜಕಾರಣಿಗಳು ಜನಪ್ರತಿನಿಧಿಗಳು ಏನಾದ್ರೂ ಇದ್ದಾರಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಇದ್ದಾರೆ ಸರ್. ಇವಾಗ ಇವ್ರು ಕಾಲುವೆಯನ್ನು ಒತ್ತುವರಿ ಮಾಡ್ಕೊಂಡಿರೋ ಇವಾಗ ಗ್ರಾಮ ಪಂಚಾಯತಿ ಸದಸ್ಯರು ಅವರು. ಓಕೆ. ಬಟ್ ಅವರು 4 ಜನಕ್ಕೆ ಒಳ್ಳೇದು ಹೇಳಿ ಅವ್ರನ್ನ ಒಂದು ಇದು ಮಾಡ್ಕೋಬೇಕೆ ಹೊರತು, ಬಟ್ ಈ ಒಂದು ಕೀಳರಿಮೆ ಯಾಕೆ ಅಂತ ನಮ್ಗೆ ಅದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಹೌದು. ಅವರು 4 ಜನಕ್ಕೆ ಹೇಳಿ ಮನವೊಲಿಸಿ ಇದ್ ಮಾಡ್ಬೇಕು, ಬಟ್ ಅವರೇ ನಮ್ಗೆ ಕಷ್ಟ ಕೊಟ್ಬಿಟ್ಟು ಇದ್ ಮಾಡಿದ್ರೆ ಹೋಗೋದು. ನಾವು ಆಯ್ಕೆ ಮಾಡ್ಕೊಂಡಿರುವ ಜನಪ್ರತಿನಿಧಿಗಳೇ ಈ ತರ ಇದ್ ಮಾಡಿದ್ರೆ ಇಲ್ಲಿ. ಹೌದು. ಎಷ್ಟೇನು ಅಂದ್ರೆ ಎಷ್ಟು ರೈತರಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ? ಸುಮಾರು 10 ರಿಂದ 15 ಜನ ರೈತರು ಸರ್. 15 ಜನ ರೈತರಲ್ಲೂ ಇದೇ ಪ್ರಾಬ್ಲಮ್ ಆಗ್ತಿದೆ. ಓಕೆ. ಊರುಗಳಲ್ಲಿ ಇರುವ ಒಂದು ಸರ್ಕಾರಿ ಜಮೀನು ಕೂಡ ಕೆಲವರು ಗೋಮಾಲೀಕರು ವಶಪಡಿಸ್ಕೊಂಡಿದ್ದಾರೆ, ನಮ್ಮೂರಲ್ಲಿ ಇರುವ ಗ್ರಾಮಠಾಣ ಸಮೇತ. ಮತ್ತೆ ಅದಕ್ಕೂ ಸಂಬಂಧಪಟ್ಟ ದಾಖಲೆಗಳನ್ನ 2019 ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವ್ರಿಗೆ, ಬಟ್ ಅದಕ್ಕೂ ಏನು ಕ್ರಮ ತೆಗೆದುಕೊಂಡಿಲ್ಲ. ಓಕೆ. ಇದರಿಂದ ಮನಸ್ಸು ಹೊತ್ತು ತುಂಬಾ ನೋವುಗಳನ್ನ ತಿಂದು ಈ ನಮ್ಮಲ್ಲಿರುವ ಒಂದು SC ಸಮುದಾಯದವರು ಏನಿದ್ದಾರೆ ಇವರು ಒಳಗಳ ಹತ್ರ ಹೋಗ್ಬಿಟ್ಟು ಮನೆಗಳನ್ನ ಕಟ್ಟಿಸ್ಕೊಂಡು ಬದುಕುವ ಸ್ಥಿತಿಯಲ್ಲಿದ್ದಾರೆ. ಬಟ್ ಇಲ್ಲಿ ನಮ್ಮ ಸಮಸ್ಯೆಗೆ ಇಷ್ಟೊಂದು ಎಲ್ಲ ಇದ್ ಮಾಡ್ಕೊಂಡು ಜನಪ್ರತಿನಿಧಿಗಳನ್ನೆಲ್ಲ ಒಗ್ಗೂಡಿಸಿ ಮಾತನಾಡಿದ್ರು ಸಹ ಯಾವುದೇ ಕಾರಣಕ್ಕೂ ನಿಮ್ಗೆ ಬಿಟ್ಕೊಡಲ್ಲ ನಾವು, ನೀವ್ ಏನ್ ಮಾಡ್ಕೊಂಡಿದ್ದೀರೋ ಮಾಡ್ಕೊಳ್ಳಿ, ನಾವು ತಲೆ ಕೆಡ್ಸ್ಕೊಂಡಿಲ್ಲ, ನಾವು ತಲೆ ಕೆಡ್ಸ್ಕೊಂಡ್ರೆ ಏನೇನೋ ಮಾಡ್ಬಿಡ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಸರ್. ನನ್ನ ಹತ್ರ ವಿಡಿಯೋ ಕ್ಲಿಪ್ ಕೂಡ ಇದೆ. ಈ ತರ ಎಲ್ಲ ಮಾತಾಡ್ಬಿಟ್ಟು ನಮ್ಮನ್ನ ಒಂದು ಶೋಷಣೆ ರೀತಿಯಲ್ಲಿ ಇನ್ನೂ ಇದೆ ಸರ್, ಅಸ್ಪೃಶ್ಯತೆ ಮಾಡ್ತಿದ್ದಾರೆ. ಓಕೆ. ಈಗ ಇಷ್ಟೊಂದೆಲ್ಲ ತಾವ್ ಏನು ಹೇಳ್ತಾ ಇದ್ದೀರಾ, ಈ ರೀತಿಯಾಗಿ ಭೂಮಾಲೀಕರು ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಎಂಬುದಾಗಿ ಇಷ್ಟೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವರು ಬಗ್ತಾ ಇಲ್ಲ. ಈಗ ಇದೇ ರೀತಿ ಮುಂದೆ ಆಗ್ತಾ ಹೋದ್ರೆ ತಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ಸರ್ ನಮ್ಮ ಮುಂದಿನ ನಡೆ ಬಂದು ಹೋರಾಟ, ಇವಾಗ ನಡರಸ್ತೆಯಲ್ಲೇ ಬಂದು ಹೋರಾಟ ಮಾಡ್ತಿದೀವಿ ನಾವು. ಓಕೆ. ತದನಂತರ ನಾವು ಸಂಘಟನೆಗಳ ಮುಖಾಂತರ ಬೇರೆ ಬೇರೆ ಸಂಘಟನೆ, ಜೀವಿಕ ಸಂಘಟನೆ ಮತ್ತೆ ಕರ್ನಾಟಕ ಭೂ ರೈತೋದ್ಯಮ ಸಂಘಗಳು ಮತ್ತೆ ಇತರೆ ಬೇರೆ ಬೇರೆ ಸಂಘಟನೆಗಳೆಲ್ಲ ಒಗ್ಗೂಡಿ ನಾವು ತಹಸೀಲ್ದಾರ್ ಆಫೀಸ್ ನ ಮುತ್ತಿಗೆ ಹಾಕ್ಬೇಕಂತ ಹೇಳಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಇಲ್ಲಿನ ನಮ್ಮ ಗ್ರಾಮಸ್ಥರು ಸಹ ಅದಕ್ಕೆ ಸಪೋರ್ಟ್ ಮಾಡಿ ಗ್ರಾಮಸ್ಥರು ಸಹ ಈ ಒಂದು ಅನ್ಯಾಯವನ್ನ ಖಂಡಿಸ್ತಿದ್ದಾರೆ. ಒಂದಿಬ್ರ ಒಂದು ದುರ್ನಡತೆಯ ಒಂದು ಇದು ಇಟ್ಕೊಂಡು ಒಂದಿಬ್ರು ಮಾಡುತ್ತಿರುವ ಕೆಲಸಗಳಿಗೆ ಇಡೀ ಎಲ್ರಿಗೂ ಒಂಥರ ಮುಜುಗರ ಆಗ್ತಿದೆ. ಹೌದು. ಧನ್ಯವಾದಗಳು ಸರ್ ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ರೈತರ ಜಮೀನಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಎಂಬುದಾಗಿ ಇನ್ನು ಭೂಮಾಲೀಕರ ವಿರುದ್ಧ ಒಂದು ಆರೋಪ ಕೇಳಿ ಬರ್ತಾ ಇದೆ. ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಹೋಬಳಿಯ ಕಾಮನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 11ಕ್ಕೆ ನಾವು ಸತತ 3 ವರ್ಷಗಳ ಕಾಲ ದಾರಿಗೋಸ್ಕರ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ನಮ್ಮ ಎಲ್ಲ ರೈತರು 10 ರಿಂದ 15 ಜನ ರೈತರು ಇದ್ದಾರೆ. ಇದಕ್ಕೆ ನಾವು 3 ವರ್ಷದಿಂದ ಸತತ ಪ್ರಯತ್ನದಲ್ಲಿ ಸರ್ವೇಯರ್ ಬಂದು ನಮಗೆ ಒಂದು ದಾರಿ ಇಲ್ಲಪ್ಪ ನಿಮ್ಮ ಜಮೀನಿಗೆ, ಆದ್ದರಿಂದ ನಾವು ಪಕ್ಕದಲ್ಲಿರುವ ನಿಮ್ಮ ಒಂದು ಕಾಲುವೆಯ ರಾಜ ಕಾಲುವೆ ಇದೆ, ಆ ಕಾಲುವೆಯಲ್ಲಿ ನಿಮಗೆ ದಾರಿ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಸಬೂಬುಗಳು ಹೇಳಿದ್ದಾರೆ ಹೊರತು ಯಾವುದೇ ರೀತಿ ಇದುವರೆಗೂ ಪ್ರಯೋಜನ ಆಗಿಲ್ಲ. ಈ ಬಗ್ಗೆ ನಾವು ಸುಮಾರು ಸತಿ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದರೂ ಸಹ ಯಾವುದೇ ರೀತಿ ನಮಗೆ ಅವ್ರ ಕಡೆಯಿಂದ ನಮಗೆ ರಿಪ್ಲೈ ಅಂತೂ ಬಂದೇ ಇಲ್ಲ. ಇದರಿಂದ ಮನಸೋತು ಇದರಿಂದ ಜಾಸ್ತಿ ನೊಂದುಬಿಟ್ಟು ನಾವು ಇವತ್ತು ಈ ಒಂದು ಪ್ರೆಸ್ ಮೀಟ್ನ ಮಾಡಿದ್ದೀವಿ. ದಲಿತರು ಅಂತ ಒಂದು ಕಾರಣಕ್ಕೆ ಈ ಥರ ಎಲ್ಲ ಇದು ಮಾಡ್ತಿದ್ದಾರೆ, ಜಾತಿ ತಾರತಮ್ಯ ಮಾಡಿದ್ರಲ್ಲೇ ಇದು ಮಾಡ್ತಿದ್ದಾರೆ. ನಾವು ನಿಮಗೆ ಯಾವುದೇ ರೀತಿಯಾಗಿ ನಾವು ಬಿಟ್ಕೊಡೋದಿಲ್ಲ.
ನೀವು ನಿಮ್ಮ ದಲಿತರು ಯಾವುದೇ ರೀತಿಯಾಗೂ ಹೋಗಿ ಬರಲು ಇದಲ್ಲ. ಇದರ ಸುತ್ತಮುತ್ತಲು ನಮ್ಮ ಸರ್ವೆ ನಂಬರ್ 11ರ ಸುತ್ತಮುತ್ತಲು ತಮ್ಮ ಜಮೀನುಗಳಿದ್ದಾವೆ. ಎಲ್ಲ ಜಮೀನುಗಳಿದಾವೆ. ಎಲ್ಲ ನಟರಾಜು ಗೋಪಾಲ್ ಅವರೆಲ್ಲ ಈಗ ನೀವ್ ಹೇಳ್ತಾ ಇದೀರಿ ದಲಿತರು ಅಂತ ಇಲ್ಲಿ ತರ್ತಾ ಇದೀರಿ. ಅವರು ದಲಿತರಲ್ವಾ? ಅವರು ದಲಿತರೇ, ಬಟ್ ಅವರು ಪ್ರಬಲ ವ್ಯಕ್ತಿಗಳ ಆಗಿದ್ರಿಂದ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದು ಈ ಥರ ರೈತರಿಗೆ ಕಿರುಕುಳ ಕೊಡೋದು ಒಳ್ಳೆಯದ? ಇದ್ರ ಸರ್ಕಾರಗಳು ಯಾಕೆ ಈ ಒಂದು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆಯನ್ನು ಇನ್ನೂ ಜೀವಂತವಾಗಿದೆ, ಬಟ್ ಅದನ್ನು ತೋರಿಸೋದು ಬೇರೆ ಸ್ವರೂಪದಲ್ಲೇ ಇದೆ. ಕೇಲ್ ಅಂತೇಳಿ ಈ ಒಂದು ಕಾಮನಹಳ್ಳಿ ಗ್ರಾಮದಲ್ಲಿ ತುಂಬ ಬಡ ಕುಟುಂಬಗಳು ಮತ್ತು ದಲಿತ ಸಮುದಾಯಗಳಿದೆ. ಈ ಒಂದು ಊರಿನಲ್ಲಿ ಏನಾಗಿದೆ ಅಂದರೆ, ಈ ಒಂದು ಸರ್ಕಾರದ ಆದೇಶನೇ ಇದೆ, ಏನು ಕೃಷಿ ಜಮೀನುಗಳಿಗೆ ದಾರಿಯನ್ನು ಬಿಡಬೇಕಂತಕ್ಕಂಥ ಒಂದು ಸರ್ಕಾರದ ಆದೇಶ ಇದ್ದರೂ ಸಹವೇ ಇಲ್ಲಿ ಕೆಲವರು ರಾಜಕಾಲುವೆಯನ್ನು ಹೊತ್ತುವರಿ ಮಾಡಿಕೊಂಡು ಅವರಿಗೆ ದಾರಿಯನ್ನು ಬಿಡಲಿಕ್ಕೆ ಹಿಂದೇಟಾಗ್ತಿದ್ದಾರೆ. ಸೊ ಅದಕ್ಕಾಗಿ ಅವರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ. ಸೊ ಅವರು ಕೃಷಿ ಭೂಮಿಯನ್ನು ಮೇಲೆಯಿಂದ ಬಂದು ಯಾರೂ ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿ ನಮ್ಮೂರಲ್ಲಿ ಎಲ್ಲೂ ಸಹ ನಾವು ಎಲ್ಲ ಜಾತಿಗಳು ಎಲ್ಲರೂ ಸೌಹಾರ್ದಯುತವಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ. ಸೊ ಯಾರೋ ಒಬ್ಬರಿಬ್ಬರು ಇಂದ ಈ ಒಂದು ಸೌಹಾರ್ದತೆ ಅಂತಕ್ಕಂಥದ್ದು ಕೆಡುವುದು ಬೇಡ ಅಂತಕ್ಕಂತಹ ಒಂದು ಇದರಿಂದ ಈ ಅಧಿಕಾರಿಗಳು ಇಲ್ಲಿ ಮಧ್ಯಪ್ರವೇಶಿಸಿ ಇದನ್ನು ಒಂದು ಸೌಹಾರ್ದಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಮತ್ತು ಆದಷ್ಟು ಬೇಗ ಇಲ್ಲಿ ಅವರು ಧಾವಿಸಿದ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ನಮಗೆ ಒಂದು ಸಮಸ್ಯೆಯನ್ನು ಇತ್ಯರ್ಥಪಡಿಸೋದ್ರಿಂದ ನಮಗೂ ಸಹ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಇರ್ತಕ್ಕಂತಹದ್ದು ಎಲ್ಲ ಸಹ ದಲಿತರು ಮತ್ತು ತುಂಬ ಬಡ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನಂದರೆ, ಇವತ್ತು ಎಲ್ಲ ನಮ್ಮ ಒಂದು ದಲಿತ ಸಮುದಾಯಗಳು ಊರಲ್ಲಿ ಮನೆ ಕಟ್ಟಲಿಕ್ಕೆ ಜಾಗಗಳಿಲ್ಲದೆ ಇವತ್ತು ಹೊಳೆಗಳ ಹತ್ರ ಹೋಗಿ ಅವರು ಮನೆಗಳನ್ನು ಕಟ್ಕೊಳ್ತಕ್ಕಂಥ ಪರಿಸ್ಥಿತಿನೂ ಸಹ ಎದುರಾಗಿದೆ. ಸೊ ಅದಕ್ಕಾಗಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಸರ್ಕಾರದಿಂದ ನಿವೇಶನಗಳನ್ನು ಸಹ ನಮಗೆ ಮಂಜೂರು ಮಾಡೋದ್ರಿಂದ ಇಲ್ಲಿ ಅವರು ವಸತಿಗಳನ್ನು ಸಹ ಕಟ್ಸ್ಕೊಳ್ಳಲಿಕ್ಕೆ ಅವರು ಸಾಧ್ಯ ಆಗುತ್ತೆ. ಅವರು ಇದಕ್ಕೂ ಸಹ ಮನಸ್ಸು ಮಾಡಬೇಕು ಅಧಿಕಾರಿಗಳಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಕರ್ನಾಟಕ ಜಿದ್ದಾಳು ಮತ್ತು ಕೃಷಿ ಕಾರ್ಮಿಕರ ತಾಲೂಕು ಒಕ್ಕೂಟ ಅಧ್ಯಕ್ಷರು ಮತ್ತು ಸುಮಾರು ಇಲ್ಲಿ ಜೀತು ಮುಕ್ತರಿದ್ದಾರೆ. ಪಾಪ ಇಲ್ಲಿ 3 ವರ್ಷದಿಂದ ಇವರು ಸತತ ಹೋರಾಟ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ? ಸ್ವಂತ ಜಮೀನಿಗೆ ಹೋಗೋಕ್ಕೆ ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೂ ತಂದರು. ನಾವು ಕೂಡ ತಹಸೀಲ್ದಾರ್ ಸಾಹೇಬ್ರಿಗೆ ಸುಮಾರು ಮನವಿಗಳು ಕೊಟ್ಟಿದ್ದೀವಿ. ಆದರೂ ಕೂಡ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದರು, ನಾವು ಇದನ್ನು ವ್ಯವಸ್ಥೆ ಮಾಡಿಕೊಡ್ತೀವಂತ. ಮತ್ತು RIV ಅವರು ಇಲ್ಲಿಗೆ ಬಂದು ಸ್ಪಾಟ್ ಪರಿಶೀಲನೆ ಮಾಡಿ ಮತ್ತು ಸರ್ವೇಯರ್ ಬಂದು ಇದನ್ನು ಸರ್ವೆಕ್ಕೆ ಖರ್ಚು ಮಾಡಿಸಿ ಇದು ನಿಮಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಆಶ್ವಾಸನೆ ಕೊಟ್ಟರು ಕೂಡ ಇಲ್ಲಿ ಸ್ಥಳೀಯವಾಗಿ ಭೂ ಮಾಲೀಕರು ಇಲ್ಲಿ ರಾಜಕಾಲುವೆ ಅಕ್ರಮ ಮಾಡಿಕೊಂಡು ಅವರು ಇಲ್ಲ, ನಾವು ಇದಕ್ಕೆ ಬಿಡೋಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಅವರು ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಇದರ ಪರವಾಗಿ ಊರಿನ ಗ್ರಾಮಸ್ಥರು ಸುಮಾರು ಎಲ್ಲರೂ ಒಂದು 15-20 ಕುಟುಂಬದವರು ಈ ದಾರಿಯಲ್ಲಿ ಹೋಗುವ ಒಂದು ಅನುಕೂಲ ಇದೆ. ಆದರೂ ಕೂಡ ಇಲ್ಲೆಲ್ಲ ಒಬ್ಬರು ಇಲ್ಲಿ ದಾರಿ ಇದು ಮಾಡಿಕೊಂಡು ನೀಲಿಗಿರ ರಾಜಕಾಲುವೆಯನ್ನು ಸಸಿಗಳು ನೆಟ್ಟಿ ಮಾಡಿ ಅಲ್ಲಿ ಅವರು ಇದು ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸ್ಥಳೀಯವಾಗಿ ಪಾಪ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ. ಅದರಿಂದ ದಯವಿಟ್ಟು ಸಂಬಂಧಪಟ್ಟ ನಮ್ಮ ತಹಸೀಲ್ದಾರ್ ಸಾಹೇಬರು ಇದಕ್ಕೆ ಬಂದು ಪರಿಶೀಲನೆ ಮಾಡಿ ಅವ್ರ ರಕ್ಷಣೆ ಕೊಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಮುಂದೆ ಇದೇ ಥರ ಅವ್ರಿಗೆ ಪಾಪ ಅನ್ಯಾಯ ಆದರೆ ನಾವು ಮುಂದಿನ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತೆ. ದಯವಿಟ್ಟು ಇದನ್ನು ಆ ಸ್ಥಳೀಯವಾದ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಬೇಕೇ ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ದಾರಿ ಬೇಕು, ಬೇಕೇ ಬೇಕು, ಹೊಲಕ್ಕೆ ದಾರಿ ಬೇಕು, ಬೇಕೇ ಬೇಕು, ಹೊಲಕ್ಕೆ ದಾರಿ ಬೇಕು.